ಸರ್ ತಾವು ಹೈಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ಮಾಡ್ಕೊಂಡಿದ್ದೀರ ಅನಿಸುತ್ತೆ. ಏನು ಸರ್, ಏನು ಆಸ್ಪತ್ರೆಗೆ ತಾವು ಅಡ್ಮಿಟ್ ಆಗಿದ್ದೀರಾ, ಏನು ಹಿನ್ನೆಲೆ ಏನು? ಸರ್, ನನ್ನ ಹೆಸರು ಶಂಕರ್ ನಾಗ್ ಅಂತೇಳಿ. ಸುಮಾರು 24 ವರ್ಷಗಳಿಂದ ನಾನು ಲಾಯರ್ ಆಗಿ ಬೆಂಗಳೂರು ಎಲ್ಲ ಕೋರ್ಟ್ಗಳಲ್ಲಿ ಪ್ಲಸ್ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಆಗಿದ್ದೆ. ಈಗ ಪ್ರಸ್ತುತ ನಾನು ಬಸವೇಶ್ವರ ನಗರದ HSBC ಗಾಯತ್ರಿ ಲೇಔಟಲ್ಲಿ ಪ್ರಗತಿ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ನನಗೆ 2 ಮಕ್ಕಳು. ಶ್ರೀಮತಿಯವರು ಅಡ್ವೊಕೇಟ್ ಆಗಿದ್ದಾರೆ, ಅವ್ರ ಹೆಸರು ರುಕ್ಮಣಿ ಅಂತೇಳಿ. ಮತ್ತು ನನ್ನ ಅಣ್ಣ ರವೀಂದ್ರ ಬಾಬು ಅಂತೇಳಿ ಅವರು ವಕೀಲರಾಗಿದ್ದಾರೆ. ನನ್ನ ತಮ್ಮ ಮಂಜುನಾಥ್ ಅಂತೇಳಿ ಅವರು ವಕೀಲರಾಗಿದ್ದಾರೆ. ನಮ್ಮದು ಒಳ್ಳೆ ಎಜುಕೇಷನ್ನು ಮಾಡಿರ್ತಕ್ಕಂಥ ಕುಟುಂಬ. ಆವತ್ತಿಂದನೂ ನಾವು ಬಡಬಗ್ಗರಿಗೆ ಮತ್ತು ನಮ್ಮ ತಂದೆ ಕಾಲದಿಂದಲೂ ಸುತ್ತಮುತ್ತಲು ಇರ್ತಕ್ಕಂಥ ಬಡಬಗ್ಗರಿಗೆಲ್ಲ ದಾನ ಧರ್ಮಗಳೆಲ್ಲ ಮಾಡಿ ನಮ್ಮನ್ನು ಅದೇ ನೇಚರಲ್ಲಿ ಬೆಳೆಸಿದ್ದಾರೆ. ಪಬ್ಲಿಕ್ಕೋಸ್ಕರ ನಾನು ಚಿಕ್ಕಂದಿನೂ ಸ್ಟೂಡೆಂಟ್ ಲೀಡರಾಗೇ ಬಂದಿದ್ದೀನಿ. ಎಲ್ಲಿ ಅನ್ಯಾಯ ನಡೆದ್ರೂ ಅದನ್ನು ನಾನು ಎದುರ್ಕೊಳ್ತೀನಿ. ಪಬ್ಲಿಕ್ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ನಾನು ತೊಂದರೆ ಆಗೋಕ್ಕೆ ಬಿಡೋದಿಲ್ಲ. ಇದು ನನ್ನ ನೇಚರು. ಬಡವರಿಗೆ ನಾನು ಸಹಾಯ ಮಾಡೋದಕ್ಕೆ ಈ ಪ್ರೊಫೆಷನ್ಗೆ ಬಂದಿದ್ದೀನಿ. ಈ ದಿನ ಭಾನುವಾರ ಇದ್ರೂ ಮಾಸ್ ಚಾನಲ್ ಗ್ರೂಪ್ಗೆ ತಾವು ಯಾವುದೋ ಒಂದು ಲಿಂಕ್ ಕಳಿಸಿ ನಿಮಗೆ ಮೈಕೈ ಹಿಟ್ ಆಗಿದ್ದು ಅಂತೇಳಿ ನಾವು ಕೇಳ್ಪಟ್ವಿ. ಇದ್ರ ಬಗ್ಗೆ ಏನಂತೀರಿ? ಸರ್, ನನಗೆ ಇಷ್ಟೆಲ್ಲ ಅನ್ಯಾಯ ನಡೆದಿದ್ರು ಶನಿವಾರ ಬೆಳಗ್ಗೆ ನಾನು ಇಲ್ಲಿ ಬಂದು ಅಡ್ಮಿಟ್ ಆದೆ. ನನಗೆ ಅನ್ಕಾನ್ಷನ್ಸ್ ಆಗಿತ್ತು. ಫಸ್ಟು ಮಂಜುನಾಥ್ ನಗರಕ್ಕೆ ಬಂದು ಅಲ್ಲಿ ಕೇಳಿದ್ದಕ್ಕೆ ಇದು ಸಿವಿಯರ್ ಇದೆ, ನೀವು KC ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಸುಮಾರು 9:45 10 ಗಂಟೆಗೆ ಅಲ್ಲಿ ಹೋದೆ. ಅಲ್ಲಿ ಬರ್ಕೊಟ್ರು. 10 ಕಾಲಿಗೆ 10:15 10:20 ನಾನು ಇಲ್ಲಿಗೆ ಬಂದೆ. 10:15 ಅಷ್ಟೊತ್ತಿಗೆ ಇಲ್ಲಿ ನನ್ನನ್ನೆಲ್ಲ ಇನ್ಪೇಷೆಂಟ್ ಆಗಿ ಅಡ್ಮಿಷನ್ ಮಾಡಿಕೊಟ್ರು ಸರ್. ಅವತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟರು. ನನಗೆ ಸ್ವಲ್ಪ ಅನ್ಕಾನ್ಷಿಯಸ್ ಇತ್ತು. ಹಾಗಾಗಿ ಈ ನೋವುಗಳೆಲ್ಲ ತಡ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಡೋಸೇಜ್ ಕೊಟ್ಟಿದ್ದರು, ಪೇನ್ ಕಿಲ್ಲರ್ ಎಲ್ಲ ಕೊಟ್ಟಿದ್ದರು. ನಾನು ರೆಸ್ಟ್ ತೊಗೊಂಡು ಬಿಟ್ಟಿದ್ದೆ ಸರ್. ಮತ್ತು ಭಾನುವಾರ ಬೆಳಗ್ಗೆ ಮಾಸ್ TV ಪಬ್ಲಿಕ್ಕೋಸ್ಕರ, ವಕೀಲರಿಗೋಸ್ಕರ, ಸಮಾಜಕ್ಕೋಸ್ಕರ ಈ ಥರ ಕೆಲಸ ಮಾಡ್ಬೋದು ಅಂತೇಳಿ ಭಾನುವಾರ ಬೆಳಗ್ಗೆ ನನಗೆ ಕಾನ್ಷಿಯಸ್ ಬಂದಾದಮೇಲೆ ನಾನು ಮಾಸ್ TVಗೆ ಬಿಡಿದೆ ಸರ್. ಓಕೆ, ಅಂದರೆ ನೀವು ಹಾಕಿದ ತಕ್ಷಣ ನಾವು ನಿಮ್ಮ ಇರ್ತಕ್ಕಂಥ ವಿಚಾರಿಸಿದ್ವಿ, ಹಾಸ್ಪಿಟ್ಲಾಗಿದ್ದೀರ ಅಂತ ಹೇಳಿದ್ರು. ಈಗ ನಾವು ನಿಮ್ಮ ಒಂದು ಸ್ಥಳದಲ್ಲಿದ್ದೀವಿ. ಏನು ಸರ್ ಆಯಿತು, ಏನು ನೋವಾಯಿತು, ಏನು ಕಾರಣ, ಏನಾಯ್ತು, ಗಲಾಟೆ ಏನಾಯಿತು? ಸರ್, ಗಲಾಟೆ ಕಾರಣಕ್ಕಿಷ್ಟೇ. ಅಲ್ಲಿ 150ಕ್ಕೆ 60 ಅಡಿ ಜಾಗ ಇರೋದ್ರಿಂದ ಇಲ್ಲಿ ಬೇರೆ ಏರಿಯಾಗಳೆಲ್ಲ ಬಂದು ಕಾರುಗಳು ನಿಲ್ಲಿಸೋದು, ಆಟೋಗಳು ನಿಲ್ಲಿಸೋದು ಇದೆಲ್ಲ ಮಾಡ್ತಾ ಇದ್ರು ಸರ್. ಯಾರೋ ಫ್ರೆಂಡ್ಸ್ ಬಂದು ಮೀಟ್ ಆಗಬೇಕು, ಇಷ್ಟೊತ್ತು ಕೆಳಗಡೆ ಹೋಗಬೇಡಪ್ಪ, ನೀನು ಗೇಟ್ ಬಾಗ್ಲಾಕಿರ್ತಾರೆ, ಒಳಗಡೆಯಿಂದ ಮಾತಾಡಿದ್ರು ಕಳಿಸ್ಬಿಡು ಅಂತಂದೆ. ಸರಿ, ನನ್ನ ಮಗ ಹೋಗಿದ್ದಾನೆ, ಗೇಟ್ ಒಳಗಡೆಯಿಂದಾನೆ ಫ್ರೆಂಡ್ಸ್ನ ಮಾತಾಡಿದ್ದಾನೆ. ಅಷ್ಟೊತ್ತಿಗೆ ಆಟೋಗಳಲ್ಲೆಲ್ಲ ಕೂತ್ಕೊಂಡು ಗಾಂಜಾ ಹೊಡ್ಕೊಂಡು ಕುಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಎಲ್ಲ ಆ ಹುಡುಗರು ನೋಡಿದ್ದಾರೆ. ಶುಕ್ರವಾರ ನಾನು ಹೈಕೋರ್ಟು ದೇವನಹಳ್ಳಿ ಇದೆಲ್ಲ ಮುಗಿಸ್ಕೊಂಡು ಶುಕ್ರವಾರ 9 ಗಂಟೆಗೆ ನಾನು ಮನೆ ಬಿಟ್ಟೆ ಸರ್. ಶುಕ್ರವಾರ ಬೆಳಿಗ್ಗೆ ಕಾರ್ ತಗೊಂಡು ಹೋಗ್ಬೇಕಾದ್ರೆ ಫುಲ್ ಆಚೆ ಕಡೆ ಗೇಟ್ ಮುಂದಗಡೆ ಆಟೋಗಳು, ಕಾರುಗಳು, ಟ್ರಾಕ್ಟರ್ಗಳು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಏನೋ ಮ್ಯಾನೇಜ್ ಮಾಡಿ ನಾನು ಬಂದೆ. ಇವರು ಯಾರು ಶ್ರೀನಿವಾಸ ಅಂತೇಳಿ ನನ್ನ ಜೊತೆಲಿದ್ರು. ಅವ್ರನ್ನ ಫೋಟೋ ಮಾಡ್ಕೊಳಕ್ ಹೇಳಿದೆ. 9-11 ಕಾಲಲ್ಲಿ ಫೋಟೋ ಮಾಡ್ಕೊಂಡು ಆಟೋಗಳನ್ನೆಲ್ಲ. ಶ್ರೀನಿವಾಸ್ ಅವರು ವಕೀಲರ ಸರ್? ಅವರು ವಕೀಲರಲ್ಲ ಸರ್. ಓಕೆ, ಹೇಳಿ. ಆ ಏರಿಯಾದಲ್ಲಿ ಅವರು ಅಲ್ಲಿ ಹೋಗ್ತಾ ಇದ್ರು. ಒಂದು ಫೋಟೋ ಮಾಡಪ್ಪ ಅಂತ ಹೇಳಿದೆ. ಅವ್ರು ಫೋಟೋ ತಗೊಂಡು ಮತ್ತೆ ನಾನು ಡೈರೆಕ್ಟ್ ದೇವನಹಳ್ಳಿಗೆ ಹೋದೆ. ದೇವನಹಳ್ಳಿಯಿಂದ ಮತ್ತೆ ಹೈಕೋರ್ಟ್ಗೆ ಬಂದೆ. ಹೈಕೋರ್ಟಲ್ಲಿ ರಿಜಿಸ್ಟ್ರಿಗೆ ಒಂದು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಅಲ್ಲಿ ಕಂಪ್ಲೇಂಟ್ ಮಾಡಿಬಿಟ್ಟು ಊರಲ್ಲಿ, ನನ್ನ ಸ್ವಂತ ಊರು ಮುಳಬಾಗಿಲು ತಾಲೂಕು, ಸಣ್ಣ ಹಳ್ಳಿ ನಮ್ಮದು. ಅಲ್ಲಿ ಹೋಗಿ ಗೃಹಪ್ರವೇಶ, ನಮ್ಮ ಅಣ್ಣನ ಮನೆ ಗೃಹಪ್ರವೇಶ ಇತ್ತು. ಅದು ಮುಗಿಸ್ಕೊಂಡು ಲೇಟ್ ಆಯಿತು. ಅಲ್ಲಿಂದ ನಾನು ಬಿಟ್ಟಿದ್ದು 9:30 ಅಲ್ಲಿಂದ ಬಿಟ್ವಿ. ಮನೆಗೆ ಬರೋಷ್ಟೊತ್ತಿಗೆ 12:15 ಆಯಿತು ಸರ್. ಬಂದರೆ ಗಾಡಿ ಎಲ್ಲ ತುಂಬೋಗಿದ್ವು. ಏನೋ ಅಡ್ಜಸ್ಟ್ ಮಾಡಿಕೊಂಡು ಗೇಟ್ ಓಪನ್ ಮಾಡಿ ನಮ್ಮ 3rd ಫ್ಲೋರಲ್ಲಿ ಅವರು ಅಡ್ವೊಕೇಟ್ ಇದ್ದಾರೆ, ಹೈಕೋರ್ಟ್ ಪ್ರಾಕ್ಟೀಸ್ ಅವರು. ಯಾರು ಸರ್ ಅವರು? ಅವ್ರ ಹೆಸರು ರೀಸೆಂಟ್ ಆಗಿ ಬಂದಿದ್ದಾರೆ. ಓಕೆ. ಅವರು ಶ್ರೀಮತಿಯವರು ನಾನು ಹೇಳಿದ್ದೆ, ಮೇಡಮ್ ಗೀತಾ ಅವರೇ, ನಾನು ಲೇಟ್ ನೈಟ್ ಬರ್ತೀನಿ, ನನ್ನ ಮುಂದಗಡೆ ನಿಲ್ಸ್ಕೊಳ್ಳಿ, ನಾನು ಬಂದು ಲೇಟ್ ನೈಟ್ ಬಂದರೆ ಹಿಂದ್ಗಡೆ ಹಾಕಿರ್ತೀನಿ ಅಂತೇಳಿ ಒಳಗಡೆ ನಿಲ್ಸ್ಬಿಟ್ಟು ಲಾಕ್ ಮಾಡ್ಕೊಂಡು ನಾನು ಹೋಗಿ ಮಲಗಿದೆ ಸರ್. ಊಟ ಮಾಡಿ ಮಲಗೋಷ್ಟೊತ್ತಿಗೆ ಸುಮಾರು 1 ಗಂಟೆ ಆಯಿತು. ಲೇಟ್ ನೈಟ್ ಮಾಡಿದ್ನಲ್ವಾ, 2 ಗಂಟೆಗೆ ಬಂತು ನಾನು. ಓಕೆ. ಆಮೇಲೆ ಬೆಳಗ್ಗೆ 8:15 ಎದ್ದೆ ನಾನು. ಓಕೆ. ಎದ್ದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದೆ.
9:15 ನಮ್ಮ ಮಿಸ್ಸಸ್ ಅವ್ರಿಗೆ ಮೇಲ್ಗಡೆ 3rd ಫ್ಲೋರ್ ಗೀತಾರ್ ಅವರು ಲಾಯರ್ ಮಿಸ್ಸಸ್. ಓಕೆ. ಅವರು ಒಬ್ಬ ಹುಡುಗಿ ಲಾಯರ್ ಓದ್ತಾ ಇದ್ದಾರೆ, ಇಂಜಿನಿಯರ್ ಹುಡುಗ ಇದ್ದಾನೆ, ರೆಸ್ಪೆಕ್ಟಬಲ್ ಫ್ಯಾಮಿಲಿ. ಅಂದರೆ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಲಾರಿಗಳೇ ಫುಲ್ ಇದ್ದಾರಾ? ಇಲ್ಲ, ಮೇಲ್ಗಡೆ ಒಬ್ಬರು, ಕೆಳಗಡೆ ನಾವಂತೂ 4 ಜನ ಇದ್ದೀವಿ. ಓಕೆ. ಬೆಳಗ್ಗೆ ಇವ್ರಿಗೆ ಫೋನ್ ಮಾಡಿದ್ರು, ಮೇಡಮ್ ಅವರೇ ಸಾರಿಗೆ ಹೇಳಿ ಸ್ವಲ್ಪ ನಾನು ಆಚೆ ಹೋಗ್ಬೇಕು, ಕಾರ್ ತೆಗಿ ಕೇಳಿ ನಾನು ತೆಗಿತೀನಿ. ನಮ್ಮ ಯಜಮಾನರನ್ನು ಕೋರ್ಟ್ಗೆ ಹೋಗ್ಬೇಕು, ಅವರು ರೆಡಿ ಆಗ್ತಾ ಇದ್ದಾರೆ, ಸ್ನಾನಕ್ಕೆ ಹೋಗ್ಬೇಕು ಅಂತಂದ್ರು. ಇಲ್ಲ ನಾನು ಅರ್ಜೆಂಟ್ ಹೋಗ್ಬೇಕು ಅಂತಂದ್ರು. ನಾನು ಹಂಗೆ ಇದೇ ಡ್ರೆಸ್ಸಲ್ಲೇ, ನಾನು ಹಾಕ್ಕೊಂಡಿರೋ ಡ್ರೆಸ್ಸಲ್ಲೇ ಕೆಳಗಡೆ ಹೋದೆ. ಗೇಟೆಲ್ಲ ಓಪನ್ ಮಾಡಿಸಿ ನೋಡಿದ್ರೆ ಆಟೋಗಳೆಲ್ಲ ನಿಂತುಬಿಟ್ಟಿದ್ದೀನಿ. ಶುಕ್ರವಾರ ಬೆಳಗ್ಗೆ ನಿಂತಿರೋ ಆಟೋಗಳು ಶನಿವಾರ ಬೆಳಗ್ಗೆ 9:17 ಅಲ್ಲಿ ಇದೆ. ಈಗ ನಿಮಗೆ ಗೊತ್ತಲ್ಲ ಆಟೋ ಯಾವ ಟೈಮ್ ಅಂತು ಯಾವ ಟೈಮ್ ಹೋಯ್ತು ಅಂತೇಳಿ, ಇದ್ರ ಬಗ್ಗೆ ತಾವು ಮುಂಚೆ ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡಿರ್ಲಿಲ್ವಾ? ನಿಮ್ದು ಸುಮಾರು ಸಲ ನಾನು ನಮ್ಮ ನೇಬರ್ಸ್ ಎಲ್ಲ ಸುಮಾರು ಸಲ ಪೊಲೀಸರು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದಿದ್ದಾರೆ. ಅವರು ಏನ್ ಮಾಡಿದ್ರು ಇದೇ ರಾಮಾಯಣ ನಡೀತಾ ಇತ್ತು. ಸರ್ ನಿಮ್ಮ ಬಿಲ್ಡಿಂಗ್ ಮೇಂಟೆನೆನ್ಸ್ ಅಂತ ಏನು ಮಾಡ್ತಾ ಇಲ್ವಾ? ನಿಮ್ಮೊಂದು ಯೂನಿಯನ್ ಇಲ್ವಾ ಅಪಾರ್ಟ್ಮೆಂಟ್ ಅಲ್ಲಿ? ಮೊದಲಿತ್ತಂತೆ, ಈಗ ಇರೋದೇ 4 ಮನೆ. ಓಕೆ. ಈಗ ಇಂಡಿವಿಜುವಲ್ ಏನಿದೆ ನಾವು ವಾಟ್ಸಾಪ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ತೀವಿ. ಓಕೆ ಸರ್. ಅನಂತರ ಏನಾಯ್ತು ಸರ್? ಅನಂತರ ನಾನು ಗೇಟ್ ಓಪನ್ ಮಾಡಿದೆ. ಈ ಕಡೆ ಒಂದು 7-8 ಗಾಡಿ, ರೈಟ್ ಸೈಡ್ ಅಲ್ಲಿ 7-8 ಗಾಡಿ 2 ವೀಲರ್ ನಿಲ್ಸಿದ್ರು. ಈ ಕಡೆ ನೋಡಿದ್ರೆ ಒಂದು 5 ಆಟೋ ಇತ್ತು. ಗೇಟ್ ಓಪನ್ ಮಾಡಿದ್ರು ಆಟೋಗಳು ಟಚ್ ಆಗುತ್ತೆ. ಅದನ್ನ ನಿಧಾನಕ್ಕೆ ಹಂಗೆ ಮಡ್ಚ್ಕೋಬೇಕು. ಲಾಂಗ್ ಗೇಟ್ ನಮ್ದು ಮಡ್ಚ್ಕೊಂಡು ಸೈಡ್ಗೆ ತಿರುಗಿಸಿ ಆ ಕಡೆ ಗಾಡಿಗಳನ್ನೆಲ್ಲ ನಾವು ರವೀಂದ್ರ ಬಾಬು ಅನ್ನೋರು ಬಂದ್ರು, ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ 2 ವೀಲರ್ಗಳೆಲ್ಲ ಸ್ವಲ್ಪ ಜರುಗಿಸಿ. ಸರ್ ಹೀಗಿದ್ದಾಗ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ವಾ? ಸೆಕ್ಯೂರಿಟಿ ವ್ಯವಸ್ಥೆ ಏನಿಲ್ಲ ಸರ್. ವ್ಯವಸ್ಥೆ ಇಲ್ಲ. ಓಕೆ, ಹೇಳಿ ಸರ್. ಆಮೇಲೆ ಈ 2 ವೀಲರ್ಸ್ ಲಾಕ್ ಮಾಡಿಬಿಟ್ಟಿದ್ರಲ್ಲ, ಸ್ವಲ್ಪ ಎಳೆದು ಪಕ್ಕ ನಿಲ್ಲಿಸಿ ನನ್ನ ಕಾರ್ನ ನೀಟಾಗಿ ಕ್ರಾಸ್ ಮಾಡಿಕೊಂಡು, ಲಾಂಗ್ ಗಾಡಿನೇ ಅದು, ತಿರುಗಿಸ್ಕೊಂಡು ಹಿಂದಕ್ಕೆ ನಿಮ್ಮ ಕಾರ್ನ ನೀವು ಸೇಫ್ ಮಾಡಿ ಈಚೆ ತಗೊಂಡ್ರಿ. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಲಕ್ಷ್ಮಣ್ ರೆಡ್ಡಿ, ಪ್ರೊಫೆಸರ್ ಲಕ್ಷ್ಮಣ್ ರೆಡ್ಡಿ, ಅವ್ರ ಗೇಟ್ ಮುಂದ್ಗಡೆ ಹಾಕ್ದೆ. ಅವರು ಅಲ್ಲೇ ಇದ್ರು. ಅವ್ರಿದ್ರು, ಸರ್ ಏನೋ ತೊಂದರೆ ಆಗತ್ತ? ನಾನು ಕಾರ್ ತೆಗಿಯಲ್ಲ ಬಿಡಿ ಸರ್, ಇವತ್ತೇನು ತೊಂದರೆ ಇಲ್ಲ ಅಂತಂದ್ರು. ಸರ್ ಒಂದು 10 ನಿಮಿಷ. ಅಂದ್ರೆ ನೀವು ಕಾರ್ ತೆಗೆದು ನೀವು ಕೆಲಸಕ್ಕೆ ಹೋಗ್ಲಿಕ್ಕೆ ಅಥವಾ ಮೇಡಮ್ ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೆ? ನಮ್ಮ ಸ್ನಾನ ಮಾಡಿರ್ಲಿ. ಯಾರು ವಕೀಲ ಮೇಡಮ್ಗೆ? ವಕೀಲರ ಮಿಸ್ಸಸ್ ಓಕೆ ಗೀತಾರ್ ಅವರಿಗೆ ಅನುಕೂಲ ಮಾಡ್ಲಿಕ್ಕೆ ನಾನು ಕಾರ್ ತೆಗೆದೆ. ಹಿಂದ್ಗಡೆ ಇತ್ತಲ್ಲ ಕಾರು, ಅವ್ರ ಮುಂದೆ ಇತ್ತಲ್ವಾ, ತೆಗೆದು ಮುಂದೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹಾಕ್ದೆ. ಅವ್ರದ್ದು MG ಕಾರು, ಲಾಂಗು ಇದೆ, ವಿಡ್ತು ಜಾಸ್ತಿ ಇದೆ, ಪಾಪ ಜಾಗ ಸಾಕಾಗಲ್ಲ. ಮತ್ತೆ ನಾನೇನ್ ಮಾಡಿದೆ, ಆ ಟೈಮ್ಗೆ ಒಬ್ಬ ಹುಡುಗ ಬಂದು ಅಲ್ಲಿ ನಿಂತ್ಕೊಂಡಿದ್ದ, ಆಟೋ ಪಕ್ಕದಲ್ಲಿ ನಿಂತ್ಕೊಂಡೇ ಇದ್ದ. ಅಲ್ಲಿ 5 ಆಟೋ ಅಂತ ಗೋಡೆ ಇದೆ. ಆ 2 ವೀಲರ್ಗೆ ಇಂದಿರಾನಗರದ ಕಡೆಯಿಂದ ಬರ್ಲಿಕ್ಕೆ ಒಂದು ಸುಂದಿ ತರ ಇದೆ. ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡಿದ್ದ ಅವನು. ಯಾರೋ ಬಿಡು ಹುಡುಗ ನಿಂತಿದ್ದಾನೆ ಅಂತ ಹೇಳಿ ನಾನು ಯಾರನ್ನು ಮಾತಾಡಕ್ ಹೋಗಲ್ಲ. ಯಾವುದೇ ಹುಡುಗರನ್ನ ನಾನು ಮಾತಾಡಕ್ ಹೋಗಲ್ಲ. ಅವ್ರು ಮಾತಾಡಿದ್ರೆ, ಇಲ್ಲ ಅಂದ್ರೆ ನಮ್ಮ ಕೆಲಸ ಉಂಟು, ನಾವು ಉಂಟು. ನಾನೇನ್ ಮಾಡಿದೆ, ಹಿಂದ್ಗಡೆ ಆಟೋ ಒಂದು ಇತ್ತು, ಅದಕ್ಕೆ ಚಕ್ರಕ್ಕೆ ಇದಿಟ್ಟಿದ್ರು, ಕಲ್ಲು ತೆಗೆದು ಸ್ವಲ್ಪ ನ್ಯೂಟ್ರಲ್ ಮಾಡಿದೆ. ನೋಡೋಣ ಮುಂದಕ್ಕೆ ನಾವು ಮುಂದಕ್ಕೆ ಸ್ವಲ್ಪ ಡೌನ್ ಇದೆ, ಸ್ಲೈಟ್ ಆಗಿ ಸ್ವಲ್ಪ ಇದು ಮಾಡಿದೆ. ರವೀಂದ್ರ ಬಾಬು ಅವರು ಹಿಂದ್ಗಡೆಯಿಂದ ತಳ್ಳಿದ್ರು, ಸ್ವಲ್ಪ ಮುಂದೆ ಹೋಯ್ತು. ಮತ್ತೆ ಕಲ್ಲು ಹಂಗೆ ಇಟ್ಬಿಟ್ಟು ಈ ಕಡೆ ಗಾಡಿಗಳೆಲ್ಲ ತೆಗೆದು ಮೇಡಮ್ ಅನ್ಗೆ ಅಡ್ವೈಸ್ ಮಾಡಿದ್ವಿ. ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು, ಮೇಡಮ್ ತುಂಬಾ ಕೇರ್ಫುಲ್ ಆಗಿ ತಗೋಬೇಕು, ಹೊಸ ಗಾಡಿ ಟಚ್ ಆದ್ರೆ ಇದಾಗತ್ತೆ, ಅವ್ರ ಗಾಡಿಗಳಿಗೆಲ್ಲ ಟಚ್ ಆದ್ರೆ ಜಗಳಕ್ಕೆ ಬರ್ತಾರೆ ಅಂತೇಳಿ ಅಲ್ಲಿ ನಾವೇನಾಯ್ತು, ನೋ ಪಾರ್ಕಿಂಗ್ ಬೋರ್ಡ್ ಬರ್ಸಿದ್ವಿ ಸರ್ ಗೇಟ್ ಮುಂದ್ಗಡೆ. ಅಲ್ಲಿಗೂ ನಿಲ್ಲಿಸ್ತಾ ಇದ್ರು. ಸರಿ, ಅವೆಲ್ಲ ಮುಂದೆ ತಳಿಸ್ಬಿಟ್ಟು ಆಯ್ಮನ್ನ, ಮೇಡಮ್ ಕಟ್ ಆಗೋದಿಲ್ಲ ಗಾಡಿ, ಸ್ವಲ್ಪ ಲೆಫ್ಟ್ಗೆ ಸ್ಲೈಟ್ ತಗೊಳ್ಳಿ, ಇಲ್ಲಾಂದ್ರೆ ಆಟೋಗಳು ಟಚ್ ಆಗತ್ತೆ, ಅವ್ರ ಜಗಳಗಳು ಬಂದ್ರೆ ಇದು ರಾಮಾಯಣ ಸರಿ ಇರಲ್ಲ, ಯಾರೋ ಬೇರೆದವರೆಲ್ಲ ನಿಲ್ಸಿದ್ದಾರೆ, ತುಂಬಿಸ್ಬಿಟ್ಟಿದ್ದಾರೆ, ಲೆಫ್ಟ್ ತಗೊಂಡು ಹಂಗೆ ನೀವು ಕಟ್ಟಾಗಲ್ಲ ಗಾಡಿ, ಮುಂದ್ಗಡೆ ಮನೆ ಗೇಟ್ ಇದೆಯಲ್ಲ ಅಲ್ಲಿ ಖಾಲಿ ಇದೆ, ಹಂಗೇ ಹಿಂದಕ್ಕೆ ಬಂದ್ಬಿಡಿ, ಅಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ, ಈ ಕಡೆ ಕಟ್ಟಾಗಲ್ಲ ಗಾಡಿ. ಇವ್ರು ಆಟೋದವರು ಇಲ್ಲಿ ಸ್ವಲ್ಪ ನೋಡಿ ಆಟೋ ತೆಗೆದ್ರೆ ಆಮೇಲೆ ಈಸಿಯಾಗಿ ಕಟ್ ಆಗತ್ತೆ, ಹೋಗ್ಬೋದು ನೀವು ಅಂತ ಹೇಳಿದ್ರೆ. ಆಯ್ತು ಸರ್ ಅಂತ. ಸರ್ ನಮ್ಮ ಬಿಲ್ಡಿಂಗ್ ಏನು ಕ್ಯಾಮ್ರಾ ವ್ಯವಸ್ಥೆ ಇಲ್ಲ? ರೋಡಲ್ಲಾಗಲಿ ಅಪಾರ್ಟ್ಮೆಂಟ್ ಕ್ಯಾಮ್ರಾ ಇದೆಯಾ? ಆಕ್ಚುಲಿ ನಮ್ಮ ಕ್ಯಾಮ್ರಾ ಇದೆ, ಫಸ್ಟ್ ಫ್ಲೋರ್ ಹಾಕ್ಸಿದ್ದಾರೆ. ಅದೇನೋ ರೀಸೆಂಟ್ ಆಗಿ ಆನ್ ಮಾಡೋದು, ಅದೇನೋ ವರ್ಕ್ ಆಗ್ತಾ ಇಲ್ಲ. ಓಕೆ ಸರ್, ಆಗ್ಬೋದು. ಮುಂದ್ಗಡೆ ಮತ್ತೆ ಪಕ್ಕದ ಮನೆಯವರು ಹಾಕಿದ್ದಾರೆ, ಬಟ್ ಅವರು ಒಳಗಡೆ ತಿರ್ಸ್ಕೊಂಡಿದ್ದಾರೆ. ಮುಂದೆ ಅಲ್ಲಿ ಹೇಳಿದ್ದೆ ನಾನು, ಕ್ಯಾಮ್ರಾಗಳು ಈ ಕಡೆ ಲೆಫ್ಟ್ ಅಲ್ಲಿ, ನಮ್ಮ ಮನೆಗೆ ಲೆಫ್ಟ್ ಅಲ್ಲಿ, ನನ್ನ ಮನೆ ಕಾರ್ನರ್ ಅಲ್ಲಿ ಒಂದು ಶನಿಮಾತ್ಮ ದೇವಸ್ಥಾನ ಇದೆ. ಅಲ್ಲೆಲ್ಲ ಗಾಂಜಾ ಹೊಡಿತಾರೆ, ಕುಡಿತಾರೆ, ಆ ಗೋಡೆ ಪಕ್ಕದಲ್ಲಿ ಬಚ್ಚಿಟ್ಕೊಂಡೆಲ್ಲ ಮಾಡ್ತಾರೆ. ಇಲ್ಲಿ ಕಂಟ್ರೋಲ್ ಆದ್ಮೇಲೆ ಹುಡುಗರೆಲ್ಲ ಅಲ್ಲಿ ಕ್ಯಾಮ್ರಾ ಹಾಕ್ಲಿಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ನಾನು ಸುಮಾರು ಸಲ ಮೌಖಿಕವಾಗಿ ತಿಳಿಸಿದ್ದೀನಿ. ಅಲ್ಲಿರೋ ಏರಿಯಾದವರು ನೀವು ಕಂಪ್ಲೇಂಟ್ ಮಾಡಿ, ನಾನು ಲಾಯರ್, ನಾನೊಬ್ಬನೇ, ನೀವೆಲ್ಲ ಮಾಡಿ, ನಿಮ್ಗೆಲ್ಲ ನಾವು
ಸಪೋರ್ಟ್ ಮಾಡ್ತೀವಮ್ಮ ಮಾಡಿ ಅಂತ ಹೇಳ್ತಾ ಅಂತ ಮಾಡಿಕೊಂಡು ಸಮಸ್ಯೆಯನ್ನು ಮಾಡ್ಕೊಂಡಿದ್ರಿ. ಸಮಸ್ಯೆನ ಆಗು. ಕ್ಯಾಮ್ರಾಗಳು ಹಾಕಿ ಅದು ಹಾಕಕ್ಕೆ ಪ್ರಯತ್ನ ಇತ್ತು, ಆಯ್ತು ಆಗ್ಲಿಲ್ಲ. ಆಯ್ತು ಸರ್, ನಂತರ ಏನಾಯ್ತು? ಗಾಡಿ ನಿಲ್ಸ್ಬಿಟ್ಟು ಅಯ್ಯಮ್ಮ ಲಾಕ್ ಮಾಡ್ಬಿಟ್ಟು ಇಳಿದ್ರು ಸರ್. ಓಕೆ ಇಳಿದ ತಕ್ಷಣ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಕೊಂಡಿದ್ನಲ್ಲ ಸುಮಾರು 15 ನಿಮಿಷ, ಓಕೆ 10ರಿಂದ 15 ನಿಮಿಷ ಅವ್ನು ನೋಡ್ಕೊಂಡೇ ಇದ್ದ. ಓಕೆ ಅದಕ್ಕೆ ಅವನು ಅಯ್ಯಮ್ಮ ನಿಲ್ಸಿ ಲಾಕ್ ಮಾಡಿ ಇಳಿದಿದ ತಕ್ಷಣ ಅವನು ಆಟೋ ಸ್ಟಾರ್ಟ್ ಮಾಡಿದ. ನೀವು ಮುಂದಿನ ಆಟೋ? ಇಲ್ಲ, ಅವನು ಮುಂದೆ ಇರೋ ಆಟ, ಅದೇ ನೀವು ಬಿಟ್ರಲ್ಲ ನೀವು ಮತ್ತೆ ಇನ್ನೊಬ್ರು? ಅದ್ರ ಪಕ್ಕದಲ್ಲಿರೋ ಆಟ, ಅದು ಪಕ್ಕದಲ್ಲೇ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ. ಓಕೆ ಆ ಆಟೋನ ಸ್ಟಾರ್ಟ್ ಮಾಡ್ದ. ಓಕೆ ಸರ್. ಸ್ಟಾರ್ಟ್ ಮಾಡಿದ ತಕ್ಷಣ ಮೇಡಮ್ ಅವರು ಒಂದು ಕ್ವಶನ್ ಮಾಡಿದ್ರು, ಏನಪ್ಪಾ ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಬೇರೆ ಬರ್ಸಿದೀವಿ, ಹೊಸದಾಗ ರೋಡ್ ಮಾಡಿದಾಗ 3 ತಿಂಗಳು ಯಾರೋ ಕಲ್ಲುಗಳು ಹಾಕಿದ್ರು, ಯಾರೋ ಇಲ್ಲಿ ಬಂದು ಹಾಕ್ಸ್ಲಿಲ್ಲ, ನಾವೆಲ್ಲ ನಿಂತ್ಕೊಂಡಿದ್ದೀವಲ್ಲ ನಮ್ಮ ಮನೆ ಮುಂದಗಡೆ ಎಲ್ಲ ಹಾಕ್ಸಿದೀವಿ, ಇಲ್ಲಿಷ್ಟು ಜಾಗ ಅಂತ ಬಿಟ್ಟು ನಾವೆಲ್ಲ ಒಳಗಡೆ ಹಾಕೊಂಡಿರ್ತೀವಿ, ಈ ಪಬ್ಲಿಕ್ ಎಲ್ಲ ಹಿಂಗ್ ನಿಲ್ಸಿದ್ರೆ ಹೆಂಗಪ್ಪ ನೀವು ಅಂತ ಕೇಳಿದ್ರು. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನಾನು ಕಾರ್ ತೆಗಿಯೋದಕ್ಕೆ, ನಿಂಗೇನು ಮಾನವೀಯತೆ ಇಲ್ವಾ ಅಂತ ಮೇಡಮ್ ಹೇಳಿದ್ರು. ಮೇಡಮ್ ಕೇಳಿದ್ರು, ನೀನ್ ನೋಡ್ತಾ ನಿಂತ್ಕೊಂಡಿದ್ಯಲ್ವಾ ನನ್ನ ಕಷ್ಟನ ನೀನ್ ತೆಗಿಬೋಗಿತ್ತಲ್ಲಪ್ಪ ಅಂತ ಹೇಳಿದ್ದಕ್ಕೆ ಅವನು 25 ವರ್ಷದಿಂದ ನಾನು ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದೆ, ನನ್ನ ಪಾರ್ಕಿಂಗ್ ಏನ್ ನಿಮ್ಮಪ್ಪಂದೇನು ಅಂತ ಹೇಳಿದ್ರ ಅಂತ ಹೇಳಿದ. ಓಕೆ ಇದು ಪಬ್ಲಿಕ್ ಹಂಗೆ ಹಿಂಗೆ ಅಂತ ಮಾತಾಡ್ದ. ಆಯ್ತಪ್ಪ, ನಮ್ಮ ಮನೆ ಮುಂದಗಡೆ ನಮ್ಮ ಗೇಟ್ ಮುಂದಗಡೆ ನೀನ್ ಯಾಕೆ ನಿಲ್ಲಿಸ್ತೀಯ? ನಿನ್ನ ಮನೆ ಮುಂದಗಡೆ ನಿಲ್ಸಿದ್ರೆ ನಾವೇ ಯಾವ್ದನ್ನ ಗಾಡಿ ನಿಲ್ಸಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್, ಓಲ್ಡ್ ಪೇರೆಂಟ್ಸ್ ಎಲ್ಲ ಇದಾರೆ, ಯಾರನ್ನ ಹೆಚ್ಚು ಕಡಿಮೆ ಆದ್ರೆ ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತು ಅರ್ಜೆಂಟಾಗಿ ಗಾಡಿ ತೆಗಿಬೇಕಾದ್ರೆ ನಾವ್ ಹೆಂಗ್ ತೆಗಿಬೇಕು ಅಂತ ಹೇಳಿದ್ರು. ಅದಕ್ಕೆ ಅವನು ಅವಾಚ್ಯ ಶಬ್ದಗಳಿಂದ ಯಾರು ಬೈದ್ರು? ಅವಾಚ್ಯ ಶಬ್ದಗಳಿಂದ ಯಾರಿಗೆ? ಆಟೋ ಹುಡುಗ. ಆಟೋ ಹುಡುಗ ಯಾರು ಬೈದ್ರು? ಅವನು ಮುಂದ್ಗಡೆ ಎಲ್ಲ ಗಾಡಿಗಳಿತ್ತಲ್ವಾ, ಯಾರು? ನಜೀರೋ ಏನೋ. ನಜೀರ್ ಅನ್ನೋ ಯಾರು ಬೈದ್ರು? ನಜೀರ್ ಅನ್ನೋ ಮೇಡಮ್ ಬೈದ್ರು. ಮೇಡಮ್ ಬೈದ್ರು. ಮೇಡಮ್ ಅವಾಗ ನೀವೆಲ್ಲಿದ್ರಿ ಸರ್? ನಾನು ಹೇಳಿದೆ ಮೇಡಮ್ ಸರ್, ಅವಾಗ ನೀವೆಲ್ಲಿದ್ರಿ ಬೈದಾಗ? ನಾನು ಅಲ್ಲೇ ಇದ್ದೆ, ಆ ಕಾರ್ ಫ್ರಂಟ್ ಅಲ್ಲೇ ಇದ್ದೆ. ಓಕೆ, ತೆಗಿಬೇಕು ಅಲ್ಲೇ ಇದ್ರಿ. ಅವನು ಮೆತ್ತ ತಿರ್ಸ್ಕೊಂತ ಇದ್ದ ಹಿಂದ್ಗಡೆ ತಗೊಳ್ಳೋದಕ್ಕೆ. ಅವಾಗ ನಾನು ಇಂಟರ್ಫಿಯರ್ ಆದೆ. ಎಸ್, ಏನಪ್ಪ ಅವ್ರ ಅಫಿಷಿಯಲ್ ಇದ್ದಾರೆ, ನೀವು ಲೇಡೀಸ್ಗೆ ಮರ್ಯಾದೆ ಕೊಡೋ ಸೌಜನ್ಯ ಇಲ್ವಾ ನಿನಗೆ? ಯಾಕೆ ಇಲ್ಲಿ ನಿಲ್ಲಿಸ್ತಿ? ಯಾವ ಏರಿಯಾ ನಿಂದು ಅಂತ. ಯಾವ ಏರಿಯಾದ ನಿನ್ಗೇನು? 25 ವರ್ಷದಿಂದ ನಾನಿಲ್ಲಿ ಇಲ್ಲೇ ನಿಲ್ಲಿಸ್ತಾ ಇರೋದು ಅಂತ ಮಾತಾಡೋದು. ಏಯ್, ನೀನು ಯುವಕ ಇದೆಯಾ, ಬಿಸಿ ರಕ್ತ, ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ. ಒಂದು ಕೆಲಸ ಮಾಡು, ನಿನ್ನ ಆಟೋ ಮೇಲೆ ಒಂದು ನಂಬರ್ ಹಾಕಿರು, ನಿಮ್ಮ ಸ್ನೇಹಿತರ ಯಾರನ್ನಿದೆ ಒಂದು ನಂಬರ್ ಹಾಕಿರಿ, ಯಾರನ್ನ ಬಂದಾಗ ನಮ್ಮ ಗೇಟಿಂದ ನಿಮಗೆ ಫೋನ್ ಮಾಡ್ತಾರೆ, ನೀವು ಬಂದು ತೆಗಿಬೋದಲ್ಲಪ್ಪ. ನೀನ್ ಯಾವ ನನ್ಗೆ ಆರ್ಡರ್ ಮಾಡೋಕ್ಕೆ ಅಂತಂದ. ನೋಡಪ್ಪ, ಇದು ಎಲ್ಲರ ಅನುಕೂಲಕ್ಕೋಸ್ಕರ ಅಂತ ನೀನ್ ಹೇಳ್ತಾ ಇದೆಯಲ್ಲ, ನೀವು ನಿಲ್ಸ್ಬಾರ್ದು. ಯಾವುದೋ ಏರಿಯಾದಿಂದ ಬಂದು ಇಲ್ಲಿ ನಿಲ್ಸ್ದಿರ ನಮ್ಗೆ ತೊಂದರೆ ಮಾಡ್ತಾ ಇದ್ದೀರಾ. ಆಟೋ ಮೇಲೆ ನಂಬರ್ ಹಾಕು ಅಂತ ಹೇಳಿದ್ರು ಈ ರೀತಿ ಮಾತಾಡ್ತಾ ಇದೆಯಾ. ನನ್ಗೇನು, ನನ್ನ ಆಟೋ ಮೇಲೆ ನಾನು ಯಾಕೆ ಹಾಕ್ಬೇಕು, ನೀನ್ ಯಾರು ಆರ್ಡರ್ ಮಾಡೋಕ್ಕೆ ಅಂತ. ಓನ್ಲಿ ನಮ್ಮ ಗೇಟ್ ಮುಂದೆಗಡೆ ನಮ್ಮ ಕಾರ್ಗಳನ್ನ ನಿಮ್ಗೆ ತೊಂದರೆ ಇದ್ರೆ ನೋಡಪ್ಪ, ನನ್ನ ಬೋರ್ಡ್ ಇದೆ, ಶಂಕರ್ನಾಗ್ ವಕೀಲರು ಅಂತ ಬೋರ್ಡ್ ಇದೆ ಕೆಳಗಡೆ. ಸರ್, ನೀವು ಇಷ್ಟು ಚರ್ಚೆ ಮಾಡೋರಲ್ಲ, ವಕೀಲ ಅಂತ ಗೊತ್ತಾ ಆತನಿಗೆ? ಗೊತ್ತಿತ್ತು ಸರ್, ಇದಕ್ಕೆ ಗೊತ್ತಿದೆ. ತಿಂಗಳು ಮೊದಲು ಅಂದ್ರೆ ಆಟೋ ಅಲ್ಲೇ ನಿಲ್ಸಿ, ಅಂದ್ರೆ ವಕೀಲ ಅಂತ ಗೊತ್ತಾ ಆತನಿಗೆ? ಗೊತ್ತಿದೆ. ಆ ಏರಿಯಾ ಎಲ್ಲ ಗೊತ್ತು ನಾನು ವಕೀಲ ಅಂತೇಳಿ. ಸೊ 8 ತಿಂಗಳು ಹಿಂದೇನು ಒಂದ್ಸಲ ಅಲ್ಲೇ ನಿಲ್ಸಿದ್ದೆ, ಅರ್ಧ ಗಂಟೆ ವೇಟ್ ಮಾಡಿದ್ದೀನಿ, ಗಾಡಿ ತೆಗಿಲಿಲ್ಲ. ಅವತ್ತು ಹುಡುಗ ಅವ್ನು ಬಂದು ಸ್ಟಾರ್ಟ್ ಮಾಡಿದಾಗ ನನ್ನ ಸರಿಯಾಗಿ ನೋಡ್ಲಿಲ್ಲ. ಹುಡುಗನ್ನ ಮೇಲ್ಗಡೆ ವೇಟ್ ಮಾಡ್ತಾ ಇದ್ದೆ, ಯಾರನ್ನ ಬರ್ತಾರೋ ತೆಗಿತಾರೋ ಅಂತೇಳಿ ಬಂದು ಆಟೋ ಸ್ಟಾರ್ಟ್ ಮಾಡ್ದ. ನಾನು ಬಂದು ಸ್ವಲ್ಪ ಸ್ಟಾಪ್ ಮಾಡಪ್ಪ, ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾನೆ, ಯಾವ ಏರಿಯಾ ನಿಂದು, ಯಾವ ಏರಿಯಾದ ನಿನ್ಗೇನು? ಇದು 8 ತಿಂಗಳಿಂದ ಆಗಿದ್ದ ಅನ್ಕೊಂಡು ನಂಗೆ ಸರಿಯಾಗಿ ಕಾಣ್ಲಿಲ್ಲ. ಅವನು ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಟೋದ. ಅವನು ಏನ್ ಕಿತ್ಕೊ ಹೋಗಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಟೋದ. ಈ ಹುಡುಗ ಅಂತ ನನಗೆ ಗೊತ್ತಿಲ್ಲ ಸರ್. ಓಕೆ, ಅಂದ್ರೆ ಗೊತ್ತಿದ್ರು ಯಾರೋ ಏನೋ ಹುಡುಗರು ಏನೋ ಮಾತಾಡ್ತಾರೆ. ನಾವು ವಕೀಲರಾಗಿ ನಾವ್ ಯಾಕೆ ಇದೆಲ್ಲ ಸಮಸ್ಯೆ ಬೆಳೆಸ್ಕೋಬೇಕು? ನಾವು ಬಡವರಿಗೋಸ್ಕರ, ಬಡವರ ಕಾಪಾಡೋದೋಸ್ಕರ ಸರ್ವಿಸ್ ಮಾಡೋರು, ನಾವು ಸಮಾಜಕ್ಕೆ ಸರ್ವಿಸ್ ಮಾಡೋರು, ಆ ಓರಿಯೆಂಟೆಡ್ ಇರೋರು. ಇಂಥ ಚಿಕ್ಕ ಮಕ್ಳ ಹತ್ರ ನಮ್ಗೇನಂತ ನಾನು ಸುಮ್ಮನೆ ಇದ್ದೆ. ಒಳ್ಳೆ ಸರ್. ಮತ್ತೆ ನಾನು ನೋಡಪ್ಪ, ನನ್ನ ಬೋರ್ಡಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಫೀಡ್ ಮಾಡ್ಕೊ ನೀನು. ವಕೀಲರು ನೋಡಪ್ಪ ಬೋರ್ಡ್ ಇದೆ, ವಕೀಲರು ಶಂಕರ್ನಾಗ್ ರುಕ್ಮಿಣಿ ಅಂತ ಬೋರ್ಡ್ ಇದೆ. ಸರ್, ರುಕ್ಮಿಣಿ ಅವ್ರು ವಕೀಲರ? ವಕೀಲರು ನಮ್ಮ ಶ್ರೀಮತಿಯವರು. ಓಕೆ ಸರ್. ನನ್ನ ಮಗನೂ ಲಾ ಮಾಡ್ತಾ ಇದ್ದೇನೆ, ನನ್ನ ಅಣ್ಣನೂ ವಕೀಲರು, ತಮ್ಮ ವಕೀಲರು. ಓಕೆ, ನಂಬರ್ ಇದೆ, ಫೀಡ್. ನಾನು ಯಾಕೋ ಫೀಡ್ ಮಾಡ್ಕೋಬೇಕು? ಯಾವ ಪುಡ್ಗೋಸಿಲ್ಲ ಯಾರೋ ನೀನು, ನಿನ್ನಿಂದ ಏನಾಗುತ್ತೋ ಮಾಡ್ಕೋ ಹೋಗಲ್ಲ ಅಂತ. ಸರ್, ಹುಡುಗ ಒಬ್ಬನೇ ಇದ್ನ, ಜೊತೆಗೆ ಯಾರ ಇದ್ರ? ಒಬ್ಬನೇ ಇದ್ದ ಸರ್ ಅವನು. ಓಕೆ, ಚಿಕ್ಕ ಒಂದು 25 ವರ್ಷ ಇರ್ಬೋದು ಸರ್ ಅವನಿಗೆ. ಅವಾಗ ನೋಡ್ತಾ ಇದ್ದೆ ಆ ಹುಡುಗನ, ಬಟ್ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ ಯಾರನ್ನು. ಮತ್ತೆ ನಾನು ಇದ್ಕೊಂಡು, ನೋಡಯ್ಯ, ನೀನು ಬಿಸಿ
ರಕ್ತ ಹಿಂಗೆಲ್ಲ ಮಾತಾಡಬಾರ್ದು, ನೀನು ಸೌಜನ್ಯತೆ ಇಲ್ಲ ಅಂತಂದೆ. ನನಗೆ ಸೌಜನ್ಯತೆ ನೀನು ಯಾವನು ಕಳ್ಸೋದಕ್ಕೆ, ಇರೋ ಫೋನ್ ಮಾಡ್ತೀನಿ, ಬರ್ತೀನಿ, ಕರೆಸ್ತೀನಿ ಅನ್ನ ತೆಲುಗು ನಾನು ಮಾತಾಡ್ದ, ತೆಲುಗು ನಾನು ಮಾತಾಡ್ದ. ಓಕೆ. ಆಮೇಲೆ ನೀ ಯಾವರಪ್ಪ ನಿಂದು ಅಂತ ನಾನು ಕೇಳಿದೆ. ಅಲ್ಲ, ಯಾರು ಮಾತಾಡಿದೆ ಅಂತ ಮಾಹಿತಿ ಇದೆ ನಿಮಗೆ? ತೆಲುಗುನಲ್ಲಿ ಯಾವ್ದೋ ಫೋನ್ಗಳು ಮಾಡಿ ನಿಮ್ಗೆ ಗೊತ್ತು ಯಾರೇ ಬಂತೇನೋ ಫೋನ್ ಮಾಡಿ ಅನ್ನ వచ్చేయండి ಆಜಿಯೇ 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 ಅಂತ ಕೇಳ್ತಾ ಇದ್ದ. ಯಾರೋ ಇನ್ನೊಬ್ರು ತೆಲುಗುನಲ್ಲಿ ಹೇಳ್ದ, ಇನ್ನೊಬ್ಬರಿಗೆ ಇದರ ಆಜಿಯೇ ಅಂತ ಕೇಳ್ತಾ ಇದ್ದ. ಏಯ್ ನೀನ್ ನಾನು ಮುಗಿಸ್ತೀನಿ ಬಿಡಲ್ಲ, ನೀನ್ ಯಾವನೋ ನನಗೆ ಹೇಳೋದಕ್ಕೆ, ನೀನ್ ಯಾವನೋ 2-3 ತಿಂಗಳಾಗಿಲ್ಲ ನೀನು ಇಲ್ಲಿ ಬಂದು ಅಂತ. ನಾನು 3-4 ವರ್ಷದಿಂದ ಅಲ್ಲೇ ಇದ್ದೀನಿ ಸರ್. ಅವಾಗ ನಿಮ್ಮ ಜೊತೆ ಮೇಡಮ್ ಇದ್ರು ಪಕ್ಕದಲ್ಲಿ? ಆ ಮೇಡಮ್ ಇದ್ರು. ಓಕೆ. ಇನ್ಯಾರ ಜೊತೆಗೆ ಅವಾಗ ರವೀಂದ್ರ ಬಾಬು ಅವರು ಇದ್ರು. 3 ಜನ ಇದ್ರಿ. ಏನಾಯ್ತು ನಂತರ ಏನಾಯ್ತು ಅಂತಂದ್ರೆ, ನಾನೇ ನಿಂತ್ಕೊಂಡು ಇರಪ್ಪ ಅಂತ ಆಟೋ ಮುಂದಗಡೆ ನಿಂತ್ಕೊಂಡು ಪೊಲೀಸ್ನವ್ರು ಫೋನ್ ಮಾಡಿ ಮೇಡಮ್ ಅಂತಂದೆ. ಪಾಪ ಅವ್ರು ಹುಡುಕಾಡ್ತಾ ಇದ್ರು. ಪೊಲೀಸ್ ಅಂತ ಯಾವಾಗ ಅವನು ಜರ್ಕಿಯಿಂದ ಒಂದು ಚಾಕು ತಗೊಂಡು ಹೊಡಿಯಕ್ ಬಂದ ನಿಮಗೆ. ಎಡಗೈ ಇಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಇಲ್ಲಿ ನಾನು ತಪ್ಪಿಸ್ಕೊಂಡು ಇಲ್ಲಿ ಬಿತ್ತು. ಮತ್ತೆ ನಾನು ಎಡಗೈಯಲ್ಲೇ ಹಿಡ್ಕೊಂಡೆ, ಎಲ್ಲೋ ಬಿದ್ದೋಯ್ತದ್ದು. ಎಡಗೈಯಲ್ಲೇ ತಿರುಗಿಸ್ದೆ ಅವನ್ನ ಹಿಡ್ಕೊಂಡು. ಕೊನೆಯ ಮಾತ್ರ ಟಚ್ ಆಯ್ತಿದ್ದು. ಬಹಳ ಗಾಯ. ಮತ್ತೆ ಆಕ್ಚುಲಿ ಅವನು ಇಡ್ಲು ಹೊಡಿಯಕ್ ಬಂದ, ನಾನು ಹಿಂದಕ್ಕೆ ಬಂದೆ, ಕೈ ಹಿಂಗೆ ಇಟ್ಕೊಂಡಿದ್ದಲ್ಲ, ಇಲ್ಲಿ ಟಚ್ ಆಯ್ತು. ಆಮೇಲೆ ಆಯ್ತು, ನಾನು ಎಡಗೈಯಲ್ಲಿ ಹಿಡ್ಕೊಂಡೆ, ಅಲ್ಲೇ ಬೀಳಿಸ್ಕೊಂಡ್ಬಿಟ್ಟ, ಆಟೋದಲ್ಲೇ ಬಿದ್ದೋಯ್ತು. ನೆಕ್ಸ್ಟ್ ಇವನು ಎಕ್ಸ್ಪೋರ್ಟ್ ಇದ್ದಾನೆ, ಇವನು ತುಂಬಾ ಇದಾನೆ ಅಂತ ಬಿಟ್ಟು ನಾನೇನ್ ಮಾಡಿದೆ, ಜರ್ಕಿನ್ ಹಿಡ್ಕೊಂಡು ಇವನು ಬಿಡಬಾರ್ದು, ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ, ಇವನು ಬಿಡೋದು ಬೇಡ, ಇವನು ರೌಡಿನೋ ಏನೋ ಇದ್ದಾನೆ, ಇವನು ಯಾರನ್ನ ಗ್ಯಾಂಗ್ ಕರೀತಾ ಇದ್ದಾನೆ ಅಂತ ಹೇಳಿ ಹೇಳ್ಕೊಂಡೆ ಸರ್. ಹೇಳ್ಕೊಂಡಿದ ತಕ್ಷಣ ಈ ಟೈರ್ ಬೀಸ್ತಾರಲ್ಲ ರಾಡು, ಅದರಲ್ಲಿ ಹೊಡೆದ ಸರ್. ಇಲ್ಲಿ ಬಲವಾಗಿ ಹೊಡೆದ, ಉಂಗರದ ಬೆರಳು ಮತ್ತೆ ಹೆಬ್ಬೆರಳಿಗೆ ಮತ್ತೆ ಶೋಲ್ಡರ್ ಬಿತ್ತು. ಕೈ ಶೇಕಿಂಗ್ ಆಗೋಯ್ತು. ಇಲ್ಲಿಗೊಂದು ಬಿತ್ತು, ಇಲ್ಲೊಂದು ಏಟ್ ಬಿತ್ತು ಕೈಯಲ್ಲಿ. ನನ್ನ ಕೈಯಲ್ಲ, ಬಟ್ ನಾನು ಎಡಗೈ ಹಿಡ್ಕೊಂಡ್ಬಿಟ್ಟೆ, ಬಿಡಿಲ್ಲ. ಆಮೇಲೆ ಎಲ್ಲರೂ ಬಂದ್ರು ಸರ್, ನಮ್ಮ ಮಿಸಸ್ ಬಂದ್ರು, ಹೇಳ್ಕೊಂಡು ಜೊತೆಗೆ ಇಬ್ರಿದ್ರಲ್ಲಿ ಅವ್ರೇನ್ ಮಾಡಿದ್ರು ಸರ್? ಮೇಡಮ್ ಮತ್ತೆ ಇನ್ನೊಬ್ರು ಅಂದ್ರಲ್ಲ, ಅವರು ಸೈಲೆಂಟ್ ಆಗಿದ್ದಾರೆ. ಅವ್ನು ಭಯ ಬಿದ್ದೋದ್ರು, ಭಯ ಬಿದ್ರು. ಓಕೆ. ರವೀಂದ್ರ ಬಾಬು ಮತ್ತೆ ಗೀತಾ ಮೇಡಮ್ ಸೈಲೆಂಟ್ ಆಗಿ ಇದ್ರು. ಅವ್ರು ಭಯ, ಸಾರ್ ಬಿಟ್ಬಿಡಿ ಸಾರ್, ಅವ್ನು ಸವಾಸ ಬೇಡ, ಬಿಟ್ಬಿಡಿ ಸರ್ ಮೇಡಮ್. ವಕೀಲರಾಗಿ ನನ್ನನ್ನೇ ನಾನು ರಕ್ಷಣೆ ಮಾಡ್ಕೊಳ್ಳಿದ್ರೆ ಸಮಾಜಕ್ಕೆ ನಾನೇನ್ ಮಾಡ್ತೀನಿ, ನನ್ನ ಕ್ಲೈಂಟ್ಗೆ ನಾನೇನ್ ಕಾಪಾಡ್ತೀನಿ. ಹಾಗಾಗಿ ನಾನು ಬಿಡ್ಲಿಲ್ಲ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅಂದ್ರೆ ಪಾಪ ಹುಡುಕಾಡೋದ್ರಲ್ಲಿ ಗಾಬರಿ ಆಗೋದ್ರು. ಅವ್ನು ಯಾವಾಗ ಚಾಕೋ ತೆಗೆದು ತರ ಮಾಡಿದ್ನೋ ಅವ್ರು ಗಾಬರಿ ಆಗೋಗಿ ಫೋನ್ ಮಾಡಾಗಿದ್ದು ಅವ್ರಿಗೆ ಆಗ್ಲಿಲ್ಲ. ಆಮೇಲೆ ಎಳೆದಿದ ತಕ್ಷಣ ಎಲ್ಲರೂ ಕವರ್ ಆಗಿ ನನ್ನ ಮುಂದಕ್ಕೆ ತಳೆದ ಈ ಬಲಗಾಲು ಪಾದ ಟ್ವಿಸ್ಟ್ ಆಗೋಯ್ತು. ಆಮೇಲೆ ನಮ್ಮ ಮೇಡಮ್ ಬಂದು ಕೈ ಹಿಡ್ಕೊಂಡು ಎಳೆದಾಗ ನನಗೆ ನೋವು, ಪ್ರಾಣ ಹೋಗ್ತಾ ಇದೆ ಹಂಗ ತರ ನೋವು ಬಂತು. ಏನಾಯ್ತು ಅಂತ ಕೈ ಬಿಡು ಅಂತಂದ್ರೆ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ಇದಾದ ಮೇಲೆ ನಾನು ಹೇಳಿದೆ, ನಿನ್ನ ಬಿಡಲ್ಲ, ನಿನ್ನ ಮುಗಿಸ್ದಿರ ಬಿಡಲ್ಲ, ನಾನು ಇಲ್ಲೇ ಇರೋದು. ಅವಾಗ ನಾನು ಹೇಳಿದೆ, ನಿನ್ನ ರಿಲೇಷನ್ನು, ನಿನ್ನ ಬಂಧುತ್ವ, ನಿನ್ನ ಬಳಗ, ನಿನ್ನ ರೌಡಿಸಮು ಯಾರ್ಯಾರಿದ್ರು ಎಲ್ಲರನ್ನೂ ಕರ್ಸಪ್ಪ, ನನ್ನ ಮನೆ ಇದೆ, ನಾನು ಇಲ್ಲೇ ಇರ್ತೀನಿ ಅಂತಂದೆ. ಅಷ್ಟೊತ್ತಿಗೆ ನಮ್ಮ ಮನೆ ಕೆಳಗಡೆ ಅವರು ಯಜಮಾನ್ರಿದ್ದಾರೆ, ಅವರು ಬಂದು ಆ ಹುಡುಗನಿಗೆ ಹೇಳಿದ್ರೆ, ಅವರು ಸೆಂಟ್ರಲ್ ಗೌರ್ಮೆಂಟ್ ಲಾಯರ್ ಇದ್ದಾರೆ, ಅವರೆಲ್ಲ ಫ್ಯಾಮಿಲಿ ಎಲ್ಲ ಲಾಯರ್ಸ್ ಇದ್ದಾರೆ. ಅವ್ರನ್ನ ಏನ್ ಕಿತ್ತು ಅವ್ನ ಕೈ ತೋರಿಸಿದೆ, ನಾನು ಆ ಮೊಬೈಲಲ್ಲಿ ಇದೆ ಫೋಟೋನಲ್ಲಿ, ಕೈ ತೋರಿಸ್ಕೊಂಡು ಅವ್ರನ್ನ ಬೈತಾನೆ. ಕೈ ತೋರಿಸ್ಕೊಂಡ ಯಜಮಾನನ್ ಬೈದ, ನೀನ್ ಯಾಕೆ ಇಲ್ಲಿ ನಿಲ್ಲಿಸ್ತೀಯಾ, ಯಾಕೆ ತೊಂದರೆ ಮಾಡ್ತೀಯಾ, ಲಾಯರ್ಗಳಿಗೆಲ್ಲ ಲಾಯರ್ ಇದ್ರು ಅವ್ರಿಗೆ ನೀನ್ ಯಾಕೆ ತೊಂದರೆ ಮಾಡ್ತಾ ಇದೀಯಾ ಅಂತೇಳಿ ಇದು ಮಾಡಿದ್ರೆ, ಅವ್ರು ಕೈ ತೋರಿಸ್ಕೊಂಡು ಏನು ಗುರಾಯಿಸ್ತಾನೆ ಸರ್. ಆಮೇಲೆ ನಾವೇ ಆಯ್ತು, ನನ್ನ ಕೈಲಿ ಆಗ್ಲಿಲ್ಲ. ಆಮೇಲೆ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟ, ನನ್ನ ಕೈಲಿ ಆಗ್ಲಿಲ್ಲ. ಆಯ್ತು, ಸ್ವಲ್ಪ ಮುಂದಕ್ಕೆ ಹೋದ. ನನ್ನ ಮುಗಿಸ್ದೆ ಬಿಡಲು, ನಿನ್ನ ಕತ್ತರಿಸ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋದ. ಅಷ್ಟೊತ್ತಿಗೆ ಅವ್ನ ಹೆಂಡತಿ ಯಾರೋ ಹುಡುಗಿ ಓಡ್ ಬಂದ್ಲು. ಯಾರಮ್ಮ ನೀನು ಅಂತಂದೆ. ಯಾರಮ್ಮ ಅವರು ಅಂತಂದೆ. ನಮ್ಮ ಯಜಮಾನ್ರು ಅಂತಂದ್ರು. ಆಯ್ತು, ದೊಡ್ಡವ್ರು ಯಾರಿದಮ್ಮ ನಿಮ್ಮ ಮನೆಯಲ್ಲಿ ಅಂತಂದೆ. ಅಷ್ಟೊತ್ತಿಗೆ ಅಲ್ಲಿ ಏರಿಯಾದವರೆಲ್ಲ ಮಾತಾಡಿದ್ದು ಕೇಳಿಸ್ಕೊಂಡಿರ್ಬೋದೇನೋ. ನಮ್ಮ ಮನೆ ಮುಂದ್ಗಡೆ ಎಲ್ಲ ಬಂದ್ರು. ಆಮೇಲೆ ನಿಮ್ಮದು ಯಾವೂರಮ್ಮ ಅಂತಂದೆ. ಆಂಧ್ರ ಅಂತಂದ್ರು. ಆಂಧ್ರ ಯಾವೂರಮ್ಮ ಅಂತಂದೆ. ಅಷ್ಟೊತ್ತಿಗೆ ಅವ್ರ ಅತ್ತೆ, ಏಮ್ರ ಯಾವೂರೈತೆ ಏಮ್ರ, ಯಾವೂರನ್ ಶೆಪ್ಪಲ್ ನಿಕ್ಕೆ ಅಂತ ಬಂದ್ರು. ಏಮ್ಮ ಆಂಧ್ರ ತಕ್ಷಣ ಮೀಟ್ರ್ ಮಾತಾಡ್ತಾ ಉಂಡು.
ಇದಂತ ಸಂಸ್ಕಾರ ನಿನ್ ಮಗನಿಗೆ ಸಂಸ್ಕಾರ ಕಳ್ಸಮ್ಮ. ಅರ್ಥ ಆಯ್ತಾ? ಕುರಾನ್ ಓದೋರು ಒಂದು ಇರುವೆ ಕೂಡ ಕೆಟ್ಟದ್ ಬಯಸಲ್ಲಮ್ಮ. ಸ್ವಲ್ಪ ಕುರಾನ್ ಓದ್ಸಮ್ಮ ಅನ್ನೋದು. ನಾ ಕುರಾನ್ ಬಗ್ಗೆ ನೀವೇಮನ್ನ ಮಾತಾಡಿದಿ? కురాన్ అంటే ఒక తర ఇది అది అల్లా పంపించిండే కురాన్ అమ్మ. అది దాని చదివి నోడు ఎవడు తప్పు చేసేదమ్మా, ఒక సంస్కారం నేర్పించమ్మా ಅಂತಂದ್ರು. ಅಷ್ಟೊತ್ತಿಗೆ ಅಲ್ಲೊಬ್ಬ ಇದ್ರು, ಯಾರೋ ಯಜಮಾನ್ರು ಒಬ್ರು ಇದ್ರು. ಅವನ್ನ ಹಿಡ್ಕೊಂಡು ಸಾರಿ ಕೇಳ್ಕೊಪ್ಪ ಲಾಯರ್ನ ಬಿಟ್ಬಿಡ್ತಾರ, ಕ್ಷಮೆ, ಅವ್ರು ತೊಂದರೆ ಮಾಡಲ್ಲ, ನಮ್ಮನ್ನ ಕಾಪಾಡಕ್ಕೆ ಇರೋರು ಅವರು, ಹೋಗೋ. ಗ್ಯಾಂಗ್ ಎಲ್ಲ ಬಂದಿತ್ತು ಅಷ್ಟೊತ್ತಿಗೆ, ಅವ್ನು ಗ್ಯಾಂಗ್ ಕರ್ಸ್ಕೊಂಡಿದ್ದ. ಅಷ್ಟೊತ್ತಿಗೆ ಆ ಹುಡುಗಿನ ನಾನೇನು ಮಾತಾಡ್ಲಿಲ್ಲ ಅವ್ರ ಹೆಂಡ್ತಿನ. ಅಯ್ಯಮ್ಮ ಇನ್ನೋಸೆಂಟ್ ಆಗಿ ಇದ್ರು ಪಾಪ, ಅಯ್ಯಮ್ಮನೂ ಏನೋ ಮಾತಾಡ್ಲಿಲ್ಲ. ಆಂಧ್ರದವರಂತೆ. ಅವ್ರ అమ్మ ಬಂದಿದ తక్షణ ఏమ్రా ఎవరైతే నీకేమ్రా నా కోడాలను ఎవరు నడుగుతావే? 50 ఏళ్ళ ఇంకా ఇదే ఏరియాలో ఉండేది నేను, ఇంద్రానగర్లో 25 ఏళ్ళ ఇంకా నేను ఇదే నేను పార్క్ 50 ఏళ్ళు ಆಯ್ಮ ಅಂದ್ರೆ ತೆಲುಗಲ್ಲೇ ಮಾತಾಡಿದ್ರು, ತೆಲುಗು ನಾನು ಮಾತಾಡ್ದು ಅಂದ್ರೆ ಕನ್ನಡದಲ್ಲಿ ಹೇಳಿ ಸರ್. 50 ವರ್ಷದಿಂದ ನಾನು ಇದೇ ಇಂದ್ರಾನಗರದಲ್ಲಿ ಇದ್ದೀನಿ. ನನಗೆ ಗೌರ್ಮೆಂಟ್ ಇಂದ ಫ್ರೀ ಕೊಟ್ಟಿದೆ. 25 ವರ್ಷದಿಂದ ನಾವು ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದೀವಿ. ನೀರಾರೋ ಕೇಳೋದಕ್ಕೆ ಅಂತ ಅವ್ರ ತಾಯಿ ಯಾರೋ ದೊಡ್ಡ ಮನುಷ್ಯರು ಒಬ್ರು, ಏನಮ್ಮ ಮಗನಿಗೆ ಎಷ್ಟು ಮಾತ್ರ ಸಂಸ್ಕಾರ ಕಳ್ಸಿದ್ಯಮ್ಮ, ಒಬ್ಬ ಲಾಯರ್ನ ಹಿಂಗೆ ಮಾತಾಡ್ತದಲ್ಲಮ್ಮ, ಅವನು ಲಾಯರ್ ಮೇಲೆ ಈ ತರ ಕೈ ಮಾಡಿದ್ದಾನಲ್ಲಮ್ಮ, ಈ ತರ ಎಂತ ಬುದ್ಧಿ ಹೇಳಿದ್ಯಮ್ಮ ನೀನು ಅಂತಂದ್ರೆ, ಏನು ನನ್ನ ಸಂಸ್ಕಾರ ಕಳ್ಸೋದು ನನ್ಗೆ ಗೊತ್ತಿಲ್ವೇನೋ, ನೀನ್ಯಾವ ನನಗೆ ಹೇಳೋದಕ್ಕೆ ಅಂತ ಅವ್ರನ್ನ ಬೈದ್ರು. ಏನಮ್ಮ ಸಂಸ್ಕಾರ ಅಂದ್ರೆ ಏನಂತ ಗೊತ್ತಿದ್ಯೇನಮ್ಮ, ಸ್ವಲ್ಪ ವಿದ್ಯಾ ಬುದ್ಧಿ ಓದಿಸ್ರಮ್ಮ, ಮೈನಾರಿಟಿಗೆ ಒಳ್ಳೆ ಅವಕಾಶ ಸಿಗತ್ತಮ್ಮ, ಮಕ್ಕಳನ್ನ ಓದಿಸ್ರಿ, ವಿದ್ಯಾ ಬುದ್ಧಿ ಕಲಿತಾರೆ, ಮುಂದಕ್ಕೆ ಬರ್ತಾರೆ, ಮೈನಾರಿಟಿಗೆ ಒಳ್ಳೆ ಅವಕಾಶಗಳಿದೆಯಮ್ಮ, ನೀವು ಓಡೋ ಶಪೇದನ್ಗೆ ಅಂತ ಅವ್ರಂದ್ರು ಸರ್. ಆ ಹುಡುಗ ಇದ್ನ ಅಲ್ಲಿ, ಆ ಹುಡುಗ ಅಲ್ಲಿ ನಿಂತ್ಕೊಂಡಿದ್ದ, ಯಾರೋ ಸಾರಿ ಕೇಳ್ಸಕ್ ನಿಂತ್ಕೊಂಡಿದ್ದ. ಆಮೇಲೆ ರಾಜಿ ಮಾಡ್ಬೇಕಂತ ಬಂದ್ರು. ಬೇಡ ಕಳ್ಸ್ಬೇಡಪ್ಪ, ನಾನೇನು ಕಂಪ್ಲೇಂಟ್ ಏನ್ ಮಾಡಲ್ಲ, ಹೋಗಪ್ಪ ಅಂತಂದೆ. ಆ ಅಮ್ಮ ರಾಕ್ಷಸತನ ನೋಡ್ಬೇಕಾಯ್ತು ಸರ್. ಲಾಯರ್ ಅನ್ನೋ ಅಂತ ಗೊತ್ತಿದ್ರು ಆ ಶಬ್ದಗಳು ನನ್ನ ಬಾಯಿಂದ ಹೇಳಕ್ ನನ್ಗೆ ಇಷ್ಟ ಇಲ್ಲ ಸರ್. ನಂತರ ಅವರೆಲ್ಲ ಹೇಳಿದ್ರು, ಸರ್ ಇದು ತುಂಬಾ ಆಗ್ತಾ ಇದೆ, 3 ವರ್ಷಗಳಿಂದ ನಾವು ನೋಡ್ತಾ ಇದೀವಿ, ನೀವು ತುಂಬಾ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀರಾ, ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತೇಳಿ, ದಯವಿಟ್ಟು ನೀವು ರಿಪೋರ್ಟ್ ಮಾಡಲೇಬೇಕು ಪೊಲೀಸ್ ಸ್ಟೇಷನ್ಗೆ, ನೀವು ಬಿಡಬಾರ್ದು, ನಮ್ಗೆಲ್ರಿಗೂ ತೊಂದರೆ ಆಗ್ತಾ ಇದೆ, ನೀವು ಬಿಡಬಾರ್ದು ಅಂತಂದ್ರು. ಅಷ್ಟೊತ್ತಿಗೆ ನನಗೆ ಕಾನ್ಶಿಯಸ್ ಬಿದ್ದೋಯ್ತು ಸರ್. ಆಮೇಲೆ ಇಮಿಡಿಯೇಟ್ ಆಗಿ ರವೀಂದ್ರ ಬಾಬು ಅವರು ಕರ್ಕೊಂಡು ಮಂಜುನಾಥ್ ನಗರ ಸರ್ಕಾರಿ ಆಸ್ಪತ್ರೆಗೆ ಬಂದ್ರು. ಅಲ್ಲಿ ನೋಡಿದ ತಕ್ಷಣ ಇಷ್ಟು ದಪ್ಪ ಕೈ ಆಗೋಗಿತ್ತು, ಇದೆಲ್ಲ ಅಲ್ಲಾಡ್ಸಕ್ ಆಗ್ತಾ ಇರ್ಲಿಲ್ಲ, ಗುಜರಾತ್ ಈಗ ಆಗ್ತಾ ಇರ್ಲಿಲ್ಲ. ಅಲ್ಲಿ ಹೋದ್ರೆ ಅವರು MLC ಮಾಡ್ಕೊಳಕ್ಕಾಗಲ್ಲ ಸರ್, ನಾನು ಇನ್ಚಾರ್ಜ್, ಡ್ಯೂಟಿ ಡಾಕ್ಟರ್ ಇಲ್ಲ, ದಯವಿಟ್ಟು ಕೇಸಸ್ ಜನ ಹೊರಡ್ಬಿಟ್ಟು ಅಂದ್ರು. ಮೇಡಮ್ ನನಗೊಂದು ರೆಫರೆನ್ಸ್ ಬರ್ಕೊಡಿ ಅಂತ ಒಂದು ರೆಫರೆನ್ಸ್ ಬರ್ಕೊಂಡ್ರು. 10:15 ಅಲ್ಲಿಂದ ಬಂದು ಇಲ್ಲಿ 10:00ವರೆಗೆ ಇಲ್ಲಿ ಬಂದೆ ಸರ್. ಈಗ ಬಂದು ನಿನ್ನೆ ಘಟನೆ ಆಯಿತು, ಈಗ ಇದ್ದೀರಿ ಇಲ್ಲಿ. ಆಗಲಿ, ಈಗ ಈ ಬಗ್ಗೆ ಮೇಡಮ್ ಏನು ಹೇಳ್ತಾರೆ? ಬಂದು ಅಡ್ಮಿಷನ್ ಆದೆ. ಇಮಿಡಿಯೇಟ್ ಆಗಿ ಮಲ್ಲೇಶ್ವರಂನವರು ಫೋನ್ ಮಾಡಿದ್ರು ನನಗೆ, ಪೊಲೀಸ್ನವರು ಫೋನ್ ಮಾಡಿದ್ರು, ಇಂಟಿಮೇಷನ್ ಹೋಗಿದೆ. ಅಲ್ಲಿ ಡಾಕ್ಟರ್ ಹತ್ರ ಎಲ್ಲ ಹೇಳಿದೆ ನಾನು, ಬರ್ಕೊಂಡ್ರು, MLC ಆಯ್ತು, ಇಂಟಿಮೇಷನ್ ಇಲ್ಲಿಗೆ ಹೋಗಿದೆ ಲೋಕಲ್ಗೆ. ಅವ್ರು ಫೋನ್ ಮಾಡಿದ್ರು, ಸರ್ ಸಾಹೇಬ್ರೆ ನಿಮ್ದು ಮನೆ ಅಡ್ರೆಸ್ ಯಾವ್ದು ಬರುತ್ತೆ ಅಂದ್ರೆ ಅವ್ರಿಗೆ ಅಡ್ರೆಸ್ ಹೇಳ್ತೀನಿ ನಾನು. ನಮ್ದು ನಂಬರ್ 100 ಗಾಯತ್ರಿ HSBC ಲೇಔಟು, ಪ್ರಗತಿ ಅಪಾರ್ಟ್ಮೆಂಟ್ ಹೇಳಿ ಬಸವೇಶ್ವರ ನಗರ ಬರುತ್ತೆ ಸರ್, ಗಾಯತ್ರಿ ನಗರ ಅಂತಂದೆ. ಹಾಗಾದ್ರೆ ನಮ್ ಲಿಮಿಟ್ಸ್ ಬರಲ್ಲ, ನಾವು ಬಸವೇಶ್ವರ ನಗರ ಲಿಮಿಟ್ಸ್ ಬರುತ್ತೆ, ಅಲ್ಲಿಗೆ ಇಂಟಿಮೇಷನ್ ಕೊಡ್ತೀವಿ, ಅವ್ರಿಗೆ ಮಾಹಿತಿ ಕೊಡಿ ಅಂತ. ಇವರೆಲ್ಲ ಬಂದು JV ಶ್ರೀನಿವಾಸ ರಾವ್ ಅಂತ ಬಂದು ಅವರು ಮೀಡಿಯಾದಲ್ಲಿ ಬಿಟ್ರು. ಒಬ್ಬ ವಕೀಲರಿಗೆ ಇಷ್ಟು ಅನ್ಯಾಯ ಆಗಿದೆ, ಪಬ್ಲಿಕ್ ನ ಕಾಪಾಡ್ತಕ್ಕಂತ ವಕೀಲರಿಗೆ ಇಷ್ಟು ಅನ್ಯಾಯ ಆಗಿದೆ, ವಕೀಲರ ಆಕ್ಟ್ ಇದೆ, ವಕೀಲರಿಗೆ ಒಂದು ಆಕ್ಟ್ ಇದೆ, ಇದ್ದಿದ್ರು ವಕೀಲರಿಗೆ ಇಷ್ಟು ತೊಂದರೆ ಆಗಿದ್ರು, ಮಾರಣಾಂತಿಕ ಹಲ್ಲೆ ಆಗಿದ್ರು ಪೊಲೀಸ್ನವ್ರು ಒಬ್ಬರು ಇದುವರೆಗೂ ಬರಲಿಲ್ಲ, ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ ಅಂತ ಬಿಟ್ರು. ಅಂದ್ರೆ ಬಸ್ ಸ್ಟೇಷನ್ ಬರ್ಬೇಕಾಗಿತ್ತು, ಬಂದಿಲ್ಲ. ಇಂಟಿಮೇಷನ್ ಹೇಳಿದ್ರು, ಮಾಹಿತಿ ಕೊಟ್ಟಿದ್ದೀವಿ. ಸರಿ, ಘಟನೆ ಮಾಡಿದ್ರೆ ಏನಾದ್ರು ರಾಜಕೀಯ ವ್ಯಕ್ತಿ ಪಿತೂರಿ ಇದೆ, ಅದಕ್ಕೆ ಏನು ಬದ್ದೇ ಇರ್ಬೋದಾ? ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಪಿತೂರಿ ಇರ್ಬೋದು ಸರ್, ಇದು ಇನ್ನಲ್ಲೇ ಬೇರೆ ಇದೆ, ಇದು ಸ್ವಲ್ಪ ಎನ್ಕ್ವೈರಿ ಆಗ್ಬೇಕು. ಮೇಡಮ್, ಈಗ ನಿಮ್ಮ ಯಜಮಾನರಿಗೆ ಈ ಥರ ನೋವಲ್ಲಿದ್ದಾರೆ, ತಾವು ಜೊತೆಗಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಏನು ಗರಡು ಏನಾಯಿತು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ನಾನು ಅವತ್ತು ಬೆಳಗ್ಗೆ ಇದು ಪಾರ್ಕಿಂಗ್ ತೆಗಿಯೋಕ್ಕೆ ಅಂತ, ಕಾರ್ ತೆಗಿಯೋಕ್ಕೆ ಅಂತ ಹೋಗಿದ್ರು. ನನಗೆ ಏನು ನಡೀತಾ ಇದೆ ಅಂತ ಹೋಗಿಲ್ಲ. ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದು. ಮೇಲ್ಗಡೆ ಮೇಡಮ್ ಫೋನ್ ಮಾಡಿ ನನಗೆ ಸ್ವಲ್ಪ ಕಾರ್ ತೆಗೀರಿ ನಿಮ್ಮದು ಅಂತ ಹೇಳಿದಾಗ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರೆಲ್ಲ ಹೊರಗಡೆ ಹೋಗ್ಬೇಕಂತ ನಿಮ್ದು ತೆಗೀರಿ, ಅವರು ವಾಪಸ್ ತೆಗಿಬೇಕು, ಅವರು ಮುಂದೆ ಬಿಟ್ಟಿದ್ರು.
ಹಂಗಾಗಿ ಇವ್ರು ಕೆಳಗಡೆ ಆಸ್ ಯೂಶುವಲ್ ಹೋಗ್ತಾರೆ, ಪಾರ್ಕಿಂಗ್ ತೆಗಿತಾರೆ, ಬರ್ತಾರೆ ಹಂಗಂತ ಅಂದ್ಕೊಂಡು ನಾವು ಸುಮ್ಮನೆ ನಮ್ಮ ಮನೆಯಲ್ಲೇ ಇದ್ವಿ. ಯಾವಾಗ ಸ್ವಲ್ಪ ಗಲಾಟೆ ಥರ ಕೇಳಿಸ್ತು ನನಗೆ, ನಾನು ಏನಾಗ್ತಾ ಇದೆ ಕೆಳಗಡೆ ಅಂತ ಹೇಳ್ಬಿಟ್ಟು ಹೋದ್ವಿ. ನಾನು ಮತ್ತು ನನ್ನ ದೊಡ್ಡ ಮಗ ಇದ್ದ ಮನೆಯಲ್ಲಿ, ನಾನು ಅವನು ಇಬ್ಬರು ಕೆಳಗಡೆ ಹೋದ್ವಿ. ಹೋಗಿ ನಾನು ನೋಡೋ ಅಷ್ಟರಲ್ಲಿ ಅವನು ನಮ್ಮ ಕಾಂಪೌಂಡ್ ಒಳಗಡೆ ಬಂದಿದ್ದ. ಬಂದಿದ್ರು ಅವನು ಕಾಂಪೌಂಡ್ ಒಳಗಡೆ ಬಂದಿದ್ದ. ಇವ್ರಿಗೂ ಅವ್ರಿಗೂ ಜಗಳ ಆಗ್ತಾ ಇತ್ತು. ಇವರು ಅವನ್ನ ಹಿಡ್ಕೊಂಡು ಅಲ್ಲ ಅವ್ರನ್ನ ಇಟ್ಕೊಂಡಿದ್ರು, ಇಬ್ರು ಇಟ್ಕೊಂಡಿದ್ರು. ಸೊ ನೀವು ಬಂದ್ಬಿಟ್ಟು ನಾನು ಇವ್ರ ಕೈ ಬಿಡಿಸ್ದೆ. ನಮ್ಮ ಕಾಂಪೌಂಡ್ ಒಳಗಡೆ ಬಂದ ಪಾರ್ಕಿಂಗ್ ಒಳಗಡೆ ತಳ್ಳಿಬಿಟ್ಟ ನಾನು. ಇವ್ರ ಕೈ ಬಿಡಿಸ್ದೆ ನಾನು. ಬಿಡಿಸ್ಬಿಟ್ಟು ಅವಾಗ ಗೊತ್ತಾಯ್ತು ನೋವು ನನಗೆ. ಬಿಡಿಸ್ಬಿಟ್ಟು ಹೋಗಪ್ಪ ನೀನು, ಏನಕ್ಕೆ ಇದೆಲ್ಲ ಇದು ಮಾಡ್ತಾ ಇದೆಯಾ, ಹೋಗು ಅಂತ ಹೇಳಿದ್ರೆ ನಾನೇ ಯಾಕೆ ಹೋಗ್ಬೇಕು ಅಂತ ಒಂಥರ ಇವರು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ಅಂತ ಇವ್ರನ್ನ ಬೈತಾ ಇದ್ರೆ ಒಂಥರ ಸ್ಯಾಡಿಸಮ್, ಒಂಥರ ಸ್ಮೈಲ್ ಕೊಟ್ಕೊಂಡು ಅಲ್ಲೇ ನಿಂತಿದ್ದ ಅವನು. ಹೋಗ್ಲಿಲ್ಲ ಅವನು. ನಾನೇ ಯಾಕೆ ಹೋಗ್ಬೇಕು. ಮೇಡಮ್ ಅವ್ರನ್ನ ಮೊದಲೇ ನೋಡ್ತಾ ಇದ್ದೀರಾ ಇವಾಗ ಆ ವ್ಯಕ್ತಿನ? ಫಸ್ಟ್ ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡಿದ್ದು. ಯಾಕಂದ್ರೆ ಇದು ಪಾರ್ಕಿಂಗ್ ಪ್ರಾಬ್ಲಮ್ ತುಂಬಾ ವರ್ಷಗಳಿಂದ ಇದೆಯಂತೆ. ಬಟ್ ಮುಂದೆ ಬರ್ತಾ ಇದ್ರು. ನಾವು ನಮಗೂ ಒಂದು 2-3 ಸತಿ ಈ ಥರ ಪ್ರಾಬ್ಲಮ್ ಆಗಿದೆ ತೆಗಿಬೇಕಾದ್ರೆ ಕಾರೆಲ್ಲ. ಮೇಡಮ್ ಈ ಫ್ಲಾಟ್ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್? 3 years ಆಯಿತು. 3 years ಬಂದಾಗಿದೆ ಸಮಸ್ಯೆ ಇದೆ? ಬಂದಾಗಿಂದ ಸಮಸ್ಯೆಗಳಿದೆ, ಬಟ್ ಇಷ್ಟು ಅಗ್ರಿವೇಟ್ ಆಗಿ ಪ್ರಾಬ್ಲಮ್ಗಳು ಆಗಿದೆ ಇವಾಗಲೇ. ಅವ್ನು ಮಾತಾಡಿದ್ದ, ಅವ್ನು ಸ್ವಲ್ಪ ತೆಗಿಯಪ್ಪ ಆಟೋ ಅಂತ ಹೇಳಿದಾಗ ತೆಗ್ದ್ಬಿಟ್ಟಿದ್ರೆ ಇಷ್ಟೊಂದು ಬೆಳೀತಾನೆ ಇದೆ. ರವೀಂದ್ರ ಬಾಬು ಅವರು ಹೋಗಪ್ಪ ನೀನು ಆಗಲಿ ಮೇಡಮ್. ಅದು ನಾನು ಬಂದಾಗ ಅಷ್ಟು ನಡೆದಿದ್ದು ನನ್ನ ಕಡೆಯಿಂದ. ನಾನು ಮೇಡಮ್ ಈಗ ಆಸ್ಪತ್ರೆಗಿದ್ದೀರಿ, ರಾಮ ಸೀತಾರ ತಾವು ವಕೀಲಿದ್ಕೊಂಡು ಜೊತೆಯಾಗಿದ್ದೀರಿ. ಈ ಮುಂದೆ ಏನು ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಮೇಡಮ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅದೇ ನಾವು ಒಬ್ರು ವಕೀಲರಾಗಿ ನಾವು ಅಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರು ಅವ್ರನ್ನ ಕೇಳಿದ್ದೀರಾ, ಅಷ್ಟೊಂದು ಮುಂದುವರೆದ ನಮ್ಮ ಯಜಮಾನ್ರ ಜೊತೆ. ಸೊ ಏನಿದೆ ಅಷ್ಟು ಜನಗಳ ಮುಂದೆ ಅವಮಾನ ಮಾಡೋ ಥರ ಎಲ್ಲ ಇದು ಮಾಡೋದು, ತಾಯಿ ಆಗಲಿ ಅವರಾಗಲಿ ಮಾತಾಡಿದ್ದು ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಇಷ್ಟೊಂದೆಲ್ಲ ಅವ್ರಿಗೆ ಇದಾಗಿರೋದ್ರಿಂದ ನಾವೇನು ಕಾನೂನು ಕ್ರಮ ಇದೆಯೋ ಅದು ತೊಗೊಬೇಕು ಅಂತ ಇದ್ದೀವಿ. ಮೇಡಮ್ ಈಗ ನೀವು ತಗೋತಾ ಇರೋ ಕ್ರಮ ಒಳ್ಳೆಯದು, ನೀವು ಇಬ್ಬರೇ ಅನ್ಕೋಬೇಡಿ. ಈ ಮಾಸ್ ಟಿ ವಿಯಿಂದ 24 ಗಂಟೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾವು ಸ್ಟೇಷನ್ಗೆ ಫೋನ್ ಮಾಡಿದ್ದೀವಿ ಮೇಡಮ್. ಸ್ಟೇಷನ್ಗೆ ಹೋಗಿ FIR ಸಾಹೇಬ್ ಹೇಳಿದ್ರು ಕ್ರಮ ತಗೊಂಡಿಲ್ಲ ಅಂತೇಳಿ ನಾವು ಸ್ಟೇಷನ್ಗೆ ಹೋಗಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಮೇಡಮ್.